ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ, ಆ ವಿಶ್ವರೂಪವನ್ನು ನೋಡಿ ಆ ಕೋರೆ ದವಡೆಗಳು ಮತ್ತು ಪ್ರಳಯಾಗ್ನಿಯಂತಿರ್ತಕ್ಕಂಥ ಮುಖಗಳು, ಅವುಗಳನ್ನು ನೋಡಿ ನನಗೆ ದಿಕ್ಕು ತೋಚಿದಂತಾಗಿದೆ, ಭಯಭೀತನಾಗಿದ್ದೀನಿ. ನಿನ್ನ ಆ ಒಂದು ವಿಚಿತ್ರವಾದ ಮತ್ತು ಕರಾಳವಾದಂಥ ಮುಖದಲ್ಲಿ ಭೀಷ್ಮ ದ್ರೋಣ ಕರ್ಣಾದಿಗಳೆಲ್ಲ ರಭಸವಾಗಿ ಪ್ರವೇಶ ಮಾಡ್ತಾ ಇದ್ದಾರೆ, ನುಚ್ಚುನೂರಾಗ್ತಾ ಇದ್ದಾರೆ, ನಿನ್ನ ದವಡೆಗಳಿಗೆ ಸಿಕ್ಕು ಅಂತ ಹೇಳಿದ. ಆ ದೃಶ್ಯ ಎಲ್ಲ ಕಾಣ್ತಾ ಇದೆ ಅಂತ ಮತ್ತೆ ಮುಂದುವರೆದು 28-29ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಅಂತ ಹೇಳ್ದ. ಅಂದರೆ ಮಹಾ ನದಿಗಳೆಲ್ಲ ಪ್ರವಾಹದೋಪಾದಿಯಲ್ಲಿ ಹರಿಯುವಂಥ ನದಿಗಳೆಲ್ಲ ವೇಗವಾಗಿ ಸಮುದ್ರವನ್ನು ಹೇಗೆ ಸೇರ್ಕೊಂತವೋ ಹಾಗೆ ಈ ನರಲೋಕದ ವೀರರೆಲ್ಲ ನಿನ್ನ ಬಾಯಿಯೊಳಗೆ, ಉರಿತಾ ಇರ್ತಕ್ಕಂಥ ನಿನ್ನ ಬಾಯಿಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಇಡೀ ಮುಖಗಳೆಲ್ಲ ಉರಿತಾ ಇವೆ. ಅಂಥ ಉರಿಯುವ ಮುಖಗಳಲ್ಲಿ ಆ ವೀರರೆಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಕೌರವ ಮತ್ತು ಪಾಂಡವರ ಕಡೆಯ ಎಲ್ಲ ಅನೇಕ ಜನ ಸೈನಿಕರು, ಎರಡೂ ಕಡೆಯ ಸೈನಿಕರು ಭಗವಂತನ ಆ ಬಾಯಿಗಳಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ರಭಸವಾಗಿ ಹರಿಯುವಂಥ ನದಿಯ ನೀರಿನೋಪಾದಿಯಲ್ಲಿ ಅವರೆಲ್ಲ ಬಂದು ಬಾಯಿನ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ದ. ಮತ್ತೆ ಮುಂದುವರೆದು ಹೇಳ್ತಾನೆ, ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮುದ್ರ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ ಅಂತ ಹೇಳ್ದ. ಅಂದರೆ ಈ ಪತಂಗಗಳು ಹಾರಾಡ್ತಾ ಇರ್ತವೆ, ಚಿಟ್ಟೆಗಳು ಎಲ್ಲೋ ಹಾರಾಡ್ತಾ ಇರ್ತವೆ. ದೀಪ ಉರಿತಾ ಇರ್ತಕ್ಕಂಥ ದೀಪದ ಬೆಳಕನ್ನು ನೋಡಿ ಆಕರ್ಷಿತವಾಗಿ ಆ ದೀಪದ ಹತ್ರಕ್ಕೆ ಬಂದು ದೀಪದ ಸುತ್ತಬಿಟ್ಟು ಕೊನೆಗೆ ಆ ದೀಪದಲ್ಲಿ ಬಿದ್ದುಬಿಡ್ತವೆ. ಹಾಗೆ ಈ ಸೈನಿಕರು ಕೂಡ ಪತಂಗಗಳಂತೆ ಬಂದು 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 ಉರಿತಾ ಇರ್ತಕ್ಕಂಥ ನಿನ್ನ ಬಾಯಲ್ಲಿ ಬೀಳ್ತಾ ಇದ್ದಾವೆ. ಎಂಥ ಉದಾಹರಣೆಗಳನ್ನು ಕೊಡ್ತಾ ಇದ್ದಾನೆ ನೋಡ್ರಿ. ನದಿಗಳು ಸಮುದ್ರವನ್ನು ಸೇರುವಂತೆ ಹರಿದು ಬರ್ತಾ ಇದ್ದಾವೆ ಅಂತ ಹೇಳ್ದ. ಮತ್ತು ಪತಂಗಗಳು ವೇಗವಾಗಿ ಹಾರಿ ಬಂದು ಉರಿಯುವ ದೀಪದಲ್ಲಿ ಹೇಗೆ ಬೀಳ್ತವೋ ಹಾಗೆ ಈ ಜನನೂ ಕೂಡ ವೇಗವಾಗಿ ತಮ್ಮ ನಾಶಕ್ಕೋಸ್ಕರ ಬಂದು ನಿನ್ನ ಮುಖವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಆ ಪತಂಗಗಳಿಗೆ ಆ ಬೆಳಕನ್ನು ನೋಡಿ ಆಕರ್ಷಿತವಾಗ್ತವು. ಆಕರ್ಷಿತವಾಗಿ ಆ ದೀಪದ ಹತ್ರಕ್ಕೆ ಬಂದು ಅವುಗಳು ಸುತ್ತಿ ದೀಪದಲ್ಲೇ ಬಿದ್ದು ಹೋಗ್ತವೆ ಕೊನೆಗೆ. ಹಾಗೆ ಈ ಸೈನಿಕರು ಕೂಡ ಬಂದು ನಿನ್ನ ಉರಿತಾ ಇರತಕ್ಕಂಥ ಬಾಯಿಯೊಳಗೆ ಬಂದು ಪ್ರವೇಶವನ್ನು ಮಾಡಿ ಸಾವನ್ನಪ್ತಾ ಇದ್ದಾರೆ. ಆ ದೃಶ್ಯವನ್ನು ನಾನು ನೋಡ್ತಾ ಇದ್ದೀನಿ, ಆ ಭಯಾನಕವಾದ ದೃಶ್ಯವನ್ನು ಅಂಥೇಳಿ ಭಯಭೀತನಾದಂಥ ಅರ್ಜುನ ಶ್ರೀಕೃಷ್ಣನಲ್ಲಿ ಮನವಿ ಮಾಡ್ಕೊತಾ ಇದ್ದಾನೆ. ನೋಡಿ, ಎಷ್ಟು ಭಯಂಕರವಾದಂಥ ದೃಶ್ಯ ಭಗವಂತನಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕಾಗಿ ನಾವು ಅಂಥ ವಿಶ್ವರೂಪವನ್ನು ಪೂಜಿಸುವಂಥ ಸಾಹಸ ಅನಾದಿ ಕಾಲದಿಂದ ಯಾರೂ ಮಾಡೋಕ್ಕೆ ಹೋಗಿಲ್ಲ. ಆ ವಿಶ್ವರೂಪವನ್ನು ಈ ಭಗವದ್ಗೀತೆಯಲ್ಲಿ ವರ್ಣಿಸೋದನ್ನು ನಾವು ನೋಡಿದ್ರೇ ನಮ್ಮಲ್ಲಿ ಏನೋ ಒಂದು ರೀತಿಯ ಭೀತಿ, ರೋಮಾಂಚನ ಆಗುತ್ತೆ. ಆ ರೀತಿಯಲ್ಲಿ ವರ್ಣನೆ ಇದೆ. ಆದ್ದರಿಂದ ಈ ವಿಶ್ವರೂಪವನ್ನು ಮುಂದೆ ಈ ಯುದ್ಧದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಸೂಚ್ಯವಾಗಿ ಭಗವಂತ ತನ್ನ ಆ ಕರಾಳ ರೂಪದಲ್ಲಿ ತೋರಿಸ್ತಾ ಇದ್ದಾನೆ. ಮುಂದೆ ನಡೆಯುವಂಥದ್ದನ್ನು ತೋರಿಸ್ತಾ ಇದ್ದಾನೆ. ನಿಮಿತ್ತ ಮಾತ್ರನಾಗಿ ಅರ್ಜುನ ಯುದ್ಧ ಮಾಡಬೇಕು, ಅವರೆಲ್ಲ ಏನೇನಾಗ್ತಾರೆ ಅನ್ನೋದನ್ನು ಆಗಲೇ ಭಗವಂತ ನಿರ್ಧರಿಸಿಬಿಟ್ಟಿದ್ದಾನೆ. ಎಲ್ಲವೂ ಕೂಡ ಇಡೀ ಜಗತ್ತಿನ ಮಾನವರ ಮತ್ತು ಎಲ್ಲ ಜೀವಿಗಳ
ಮುಂದಿನ ಆಗು ಹೋಗುಗಳು ಏನು ಅನ್ನೋಂಥದ್ದು ಭಗವಂತ ನಿರ್ಧಾರ ಮಾಡಿ ಆಗೋಗ್ಬಿಟ್ಟಿರುತ್ತೆ. ಆದರೂ ಕೂಡ ನಾವು ಈ ಲೋಕದಲ್ಲಿ ಇರೋವರೆಗೆ ನಾವು ಮಾಡೋವಂಥ ಕ್ರಿಯೆಗಳನ್ನೆಲ್ಲ ನಾವು ಮಾಡ್ತಾ ಇರ್ತೀವಿ. ಮುಂದೇನಾಗುತ್ತೆ ಅನ್ನುವಂಥದ್ದಾಗಲಿ ನಿರ್ಧಾರ ಆಗೋಗ್ಬಿಟ್ಟಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ಈ ಶ್ಲೋಕಗಳಿಂದ ಸೂಚ್ಯವಾಗಿ ತಿಳ್ಕೊಳ್ಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.